ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಒಂದೇ ಒಂದು ಹಾಗಲಕಾಯಿ ಬಿಟ್ಟೈತೆ. ಎಷ್ಟು ಚೆನ್ನಾಗಿದೆ ಹಾಗಲಕಾಯಿ. ಹಾಗೆ ಇವತ್ತು ನಾನು ಯಾವುದೆಲ್ಲ ಸೊಪ್ಪಿನ ಬೀಜಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನಾನಿವಾಗ ಕೊತ್ತಂಬರಿ ಬೀಜ, ಸಬ್ಸಿಗೆ ಬೀಜ, ಮೆಂತ್ಯ ಮತ್ತು ಸ್ವಲ್ಪ ಇದು ಸೌತೆಕಾಯಿ, ಮೆಣಸಿನ್ಕಾಯಿ ಗಿಡ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಗಾರ್ಡನ್ನಲ್ಲಿ. ಇಲ್ಲೆಲ್ಲ ಸತ್ತೆ ಬೆಳೆದುಬಿಟ್ಟಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕನಕಾಂಬರ ಗಿಡ ಇದೆಯಲ್ಲ, ಅಲ್ಲೆಲ್ಲ ಮಧ್ಯದಲ್ಲಿ ಸತ್ತೆ ಬಂದುಬಿಡ್ತದೆ. ಆ ಸತ್ತೆ ಬದಲು ಈ ಥರ ಸೊಪ್ಪುಗಳನ್ನಾದರೂ ಚೆಲ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಎಲ್ಲ ಸೊಪ್ಪನ್ನು ಚೆಲ್ತಾ ಇದ್ದೀನಿ. ಮೊದಲಿಗೆ ಸಬ್ಸಿಗೆ ಬೀಜನ ಚೆಲ್ತಾ ಇದ್ದೀನಿ. ಇವಾಗ ನೋಡಿ, ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ, ಹಾಗೆ ಅಲ್ಲೇ ಸ್ವಲ್ಪ ಮೇಲೇ ಹಿಂಗೆ ಉದುರಿಸ್ಕೊಂಡ್ರೆ ಸಾಕು. ಉದುರಿಸ್ಬಿಟ್ಟು ಮಣ್ಣನ್ನ ಕೈಯಲ್ಲಿ ಒಂದು ಸಲ ಎಲ್ಲ ನೀಟಾಗಿ ಸಡಿಲ ಮಾಡಿಬಿಟ್ರೆ ಅದಕ್ಕೆ ನಾವಿನ್ನೇನು ಮಾಡೋಂಗಿಲ್ಲ. ಮಣ್ಣಲ್ಲಿ ಚೆನ್ನಾಗಿ ಬರ್ತವೆ ಸೊಪ್ಪು. ಯಾವುದೇ ಒಂದು ಸೊಪ್ಪು ಚೆಲ್ಲಿದ್ರೂ ನಾವು ಈ ರೀತಿ ಕೈ ಆಡಿಸಿದ್ರೆ ಸಾಕು. ಸೊಪ್ಪಿನ ಬೀಜನ ಚೆಲ್ಬಿಟ್ಟು ಈ ಥರ ಕೈ ಆಡಿಸ್ಬಿಟ್ಟು ನೀರು ಹಾಕಿದ್ರೆ ಗಿಡ ಸೊಪ್ಪು ತುಂಬಾ ಚೆನ್ನಾಗಿ ಬರ್ತದೆ. ಒಂದು ಬೀಜನೂ ಕೂಡ ಹಾಳಾಗೋದಿಲ್ಲ. ಆ ರೀತಿ ಸೊಪ್ಪು ಬರ್ತದೆ ಸ್ನೇಹಿತರೆ. ಇವಾಗ ಸಬ್ಸಿಗೆ ಸೊಪ್ಪು ಚೆಲ್ಲಿದೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆಲ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಅದನ್ನು ಕೂಡ ಎಲ್ಲ ಚೆಲ್ಕೊಳ್ತಾ ಇದ್ದೀನಿ. ಮೊದಲಿಗೆ ಎಲ್ಲ ಕೈ ಆಡಿಸ್ಬಿಡ್ತೀನಿ. ಎಲ್ಲೆಲ್ಲಿ ನಾನು ಬೀಜ ಹಾಕಿದ್ದೀನಿ ನೋಡಿ ಅಲ್ಲೆಲ್ಲ ಈ ಥರ ಕೈ ಆಡಿಸ್ಕೊಬಿಟ್ರೆ ಸಾಕು. ಹಂಗೆ ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲೇನೆಯ. ಅದನ್ನು ಕೂಡ ನಾನು ಇದೇ ರೀತಿ ಈ ಥರ ಎರಚಿಬಿಡೋದು. ಮೇಲೆ ಮಣ್ಣು ಸುಮ್ಮನೆ ಥರ ಕೈ ಆಡಿದ್ರೆ ಸಾಕು. ಅದು ಸೀಡ್ಸ್ ಮೇಲೆ ಮಣ್ಣು ಕೂತ್ಕೋಬೇಕು ಅಷ್ಟೇ. ಸೀಡ್ಸ್ ಎಲ್ಲೂ ಕಾಣಬಾರ್ದು, ನೀಟಾಗಿ ಮಣ್ಣು ಕೂತ್ಕೋಬೇಕು. ಹಾಗೆ ಅದ್ರ ಪಕ್ಕದಲ್ಲೇ ನಾನೇನು ಪಾತಿಗಳು ಆ ಥರ ಎಲ್ಲ ಏನು ಮಾಡ್ಕೊಂಡಿಲ್ಲ. ಸತ್ತೆ ಬರೋ ಬದಲು ಈ ಥರ ಸೊಪ್ಪಾದರೂ ಬರಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಕನಕಾಂಬರ ಗಿಡದ ಮಧ್ಯದಲ್ಲೆಲ್ಲ ಈ ರೀತಿ ಚೆಲ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ನೀಟಾಗಿ ಕೈ ಆಡ್ತಾಯಿದ್ದೀನಿ ನೋಡಿ. ಈ ರೀತಿ ಕೈ ಆಡಿಸಿದ್ರೆ ಸಾಕು. ಡೈಲಿ ಬೆಳಗ್ಗೆ ಸಾಯಂಕಾಲ ಮಳೆ ಹುಯ್ಲಿಲ್ಲ ಅಂತ ಅಂದರೆ ಸ್ವಲ್ಪ ಲೈಟಾಗಿ ನೀರು ಹಾಕ್ತಾ ಇರಬೇಕು. ಜಾಸ್ತಿನೂ ನೀರೇನು ಹಾಕ್ಬಾರ್ದು. ಸ್ವಲ್ಪ ಲೈಟಾಗಿ ನೀರು ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿ ಬರ್ತವೆ ಸೊಪ್ಪು. ಇವಾಗ ನಾನು ಎಲ್ಲದಕ್ಕೂ ಕೈ ಆಡಿಸಿದಾಯಿತು. ಈಗ ಅಲ್ಲೇ ಪಕ್ಕದಲ್ಲೇ ಒಂದು ಸ್ವಲ್ಪ ಸೌತೆಕಾಯಿ ಬೀಜ ಇದೆ, ಅದನ್ನು ಕೂಡ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಅಡಿಕೆ ಮರ ಇದೆ ನಮ್ಮ ಮನೆ ಹತ್ರ. ಅಡಿಕೆ ಮರಕ್ಕೆ ಹಬ್ಬಿಸೋಣ ಸೌತೆಕಾಯಿ ಗಿಡನ. ಮೊದಲೆಲ್ಲ ಹಾಕಿದ್ದೆ, ಕೋತಿಗಳೆಲ್ಲ ಕಿತ್ತು ಹಾಳು ಮಾಡಿಕ್ಬಿಟ್ಟು ಇವಾಗ ಅಲ್ಲೇ ಇನ್ನೊಂದೆರಡು ಸೌತೆಕಾಯಿ ಗಿಡನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೌತೆಕಾಯಿ ಬೀಜನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 7-8 ಸೀಡ್ಸ್ ಇದ್ದಾವೆ. ಇದನ್ನೆಲ್ಲ ನಾನು ಒಂದೇ ಸಲ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಗುಚ್ಚಿಯಾಗಿ ಬಂದರೆ ಗಿಡ ಕಾಯಿನೂ ಕೂಡ ಚೆನ್ನಾಗಿ ಬರ್ತದೆ, ಏನು ಒತ್ತಾಗೇನಾಗೋದಿಲ್ಲ. ಅದರಲ್ಲಿ 1-2 ಸೀಡ್ಸ್ ಹೋದ್ರೂ ಇದು ಮಿಕ್ಕಿದ ಸೀಡ್ಸ್ ಎಲ್ಲ ಬರುತ್ತಲ್ವ, ಆವಾಗ ಗಿಡ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಮತ್ತು ಕಾಯಿನೂ ಕೂಡ ಹಾಗೆ ಬಿಡ್ತವೆ. ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿರ್ಬೇಕು ನೀನು. ನಾನು ಒಂದೊಂದೇ ಸೌತೆಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲ ಇಲ್ಲಿ ಕೊತ್ತಂಬರಿ ಬೀಜ ಮತ್ತು ದಂಟಿನ ಬೀಜ ಇದೆಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಯಾವುದಾದ್ರೂ ಬರಲಿ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಚೆಲ್ತಾ ಇದ್ದೀನಿ. ಇಲ್ಲಿ ಈ ಅಡಿಕೆ ಸೊಸೆ ಹತ್ರ ಬುಡದಲ್ಲಿ ಜಾಗ ಇದೆಯಲ್ಲ, ಅಲ್ಲೂ ಕೂಡ ತುಂಬಾ ಸತ್ತೆ ಬೆಳ್ಕೊಬಿಡ್ತದೆ. ನಾವೇನು ಅಲ್ಲಿ ಹಾಕಲಿಲ್ಲ ಅಂದ್ರೂ ಸತ್ತೆ ಆದರೂ ಬರ್ತಾನೆ ಇರ್ತದೆ. ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಅದಕ್ಕೆ ನಾನು ಅಲ್ಲೂ ಕೂಡ ಈ ಸೊಪ್ಪಿನ ಬೀಜನ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಇವಾಗ ಒಂದು ವಾರ ಆಗಿದೆ. ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೆಂತ್ಯ ಸೊಪ್ಪು ಬಂದಿದೆ, ಮತ್ತು ಇಲ್ಲೆಲ್ಲ ದಂಟಿನ ಸೊಪ್ಪು, ಅಲ್ಲಿ ಸೌತೆಕಾಯಿ ಗಿಡ ಎಲ್ಲನೂ ಬಂದಿದ್ದಾವೆ. ಒಂದೊಂದು ಮಧ್ಯದಲ್ಲಿ ಮೂಲಂಗಿ ಸೀಡ್ಸ್ ಮಿಕ್ಸ್ ಆಗಿತ್ತಲ್ಲ, ಅವು ಕೂಡ ಒಂದೊಂದೆಲ್ಲ ಮಧ್ಯದಲ್ಲಿ ಬಂದಿದ್ದಾವೆ. ಸಬ್ಸಿಗೆ ಸೊಪ್ಪು ಕೂಡ ಬಂದಿದೆ. ಅದರಲ್ಲಿ ಇನ್ನೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲೇಟ್ ಅದು ಬರೋದು. ಅದಕ್ಕೆ ಎಲ್ಲ ನಾನು ನಾಟಿ ಗೊಬ್ಬರನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ. ನೋಡಿ ಯಾವ ರೀತಿ ಹಾಕಿದ್ದೀನಿ ಅಂತ. ತೊಗೊಂಬಂದು ಇವತ್ತು ಗಿಡಗಳಿಗೆಲ್ಲ ನಾಟಿ ಗೊಬ್ಬರನ ಹಾಕ್ತಾಯಿದ್ದೆ. ಹಾಗೆ ಸೊಪ್ಪು ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತೊಗೊಂಬಂದು ಖಾಲಿ ಆಗಿದೆ ನೋಡಿ, ಎಲ್ಲದಕ್ಕೂ ಹಾಕಿದ್ದೀನಿ. ಹಾಗೆ ನಾನು ನಮ್ಮ ಮನೆ ಹತ್ರ ಸ್ವಲ್ಪ ಇದನ್ನು ಮೆಣಸಿನ್ಕಾಯಿ ಗಿಡನ ಹಾಕ್ಕೊಂಡಿದ್ದೆ ಪಾಟಲ್ಲಿ. ಅದನ್ನು ಇವತ್ತೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೊಬ್ಬರನೆಲ್ಲ ಹಾಕಿ ಎಲ್ಲದಕ್ಕೂ ರೆಡಿ ಆದಮೇಲೆ ಈಗ ನಾನು ಮೆಣಸಿನ್ಕಾಯಿ ಗಿಡನೂ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಪಾಟಲ್ಲಿ ಹಾಕ್ಕೊಂಡಿದ್ದೆ ಮನೆಗೆ ತೊಗೊಂಬಂದಿರೋ ಮೆಣಸಿನ್ಕಾಯಲ್ಲಿ ಅದು ಸೀಡ್ಸ್ ಮಿಕ್ಕಿರ್ತಾವಲ್ಲ ಕೆಳಗಡೆ ಎಲ್ಲ ಉದ್ರಿ ಕವರಲ್ಲಿ ಉದುರಿರುವಂಥ ಸೀಡ್ಸ್ನ ನಾನು ಈ ಪಾಟ್ಗೆ ಉದುರಿಸ್ಕೊಂಡಿದ್ದೆ. ನೋಡೋಣ ಖಾಲಿ ಇರೋ ಜಾಗದಲ್ಲಿ ಎಲ್ಲಾದರೂ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಗಿಡನೂ ಚೆನ್ನಾಗಿ ಬಂದಿದ್ದಾವೆ. ಅವನ್ನ ಇವಾಗ ನಾನು ಕಿತ್ಕೊಂಡು ಅಲ್ಲೇ ಸತ್ತೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾಗನ. ಅಲ್ಲಿಗೆ ತೊಗೊಂಡೋಗಿ ಹಾಕೋಣ ಅಂತೇಳ್ಬಿಟ್ಟು ಇವಾಗೆಲ್ಲ ಕಿತ್ಕೊಳ್ತಾ ಇದ್ದೀನಿ. ಹೂವಿನ ಗಿಡದ ಪಾಟ್ ಒಳಕ್ಕೆ ಸುಮ್ಮನೆ ಉದುರಿಸಿದೆ ಬಂದಷ್ಟು ಬರಲಿ ಅಂತ. ಆದರೆ ಒಂದು ಬೀಜನೂ ವೇಸ್ಟ್ ಆಗ್ದಂಗೆ ಎಲ್ಲನೂ ಕೂಡ ಬಂದಿದ್ದಾವೆ. ಎಷ್ಟು ಗುಚ್ಚಿಯಾಗಿ ಬಂದಿದೆ ಮೆಣಸಿನ್ಕಾಯಿ ಗಿಡ, ಇಷ್ಟು ಒಂದು ತುಂಡುಕಾಗುವಷ್ಟು ಬಂದಿದ್ದಾವೆ. ಇಷ್ಟು ಸಸಿಗಳನ್ನ ನಾನಿವಾಗ ಹಾಕ್ಕೊಳ್ತೀನಿ. ಬನ್ನಿ ಎಲ್ಲ ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಮ್ಮ ಮನೆ ಹತ್ರ ಜಾಗ ಇದೆ, ಮನೆ ಸ್ನೇಹಿತರೆ ತೋರಿಸ್ತೀನಿ ಯಾವ ಜಾಗ ಅಂತ. ನೋಡಿ ಇಲ್ಲೆಲ್ಲ ನಾನು ಹೂವಿನ ಸಸಿಗಳನ್ನ ಹಾಕ್ಕೊಬಿಟ್ಟಿದ್ದೀನಿ. ಇಲ್ಲಿ ಹಾಗೆ ಸಂದಿಲೋ ಹೋದರೆ ಸೈಡಲ್ಲಿ ಸ್ವಲ್ಪ ಜಾಗ ಇದೆ. ಇಲ್ಲಿ ಇಷ್ಟು ಅಗಲ ಜಾಗ ಇದೆ. ಸುಮ್ಮನೆ ವೇಸ್ಟಾಗಿ ಖಾಲಿಯಾಗಿರೋದ್ರ ಬದಲು ನಾನು ಇಲ್ಲಿ ಟೊಮೊಟೊ ಗಿಡನ ಹಾಕ್ಕೊಂಡಿದ್ದೆ ಮೊದಲಿಗೆ. ಅದೆಲ್ಲ ಇವಾಗ ಖಾಲಿ ಆಯಿತು ಟೊಮೊಟೊ ಗಿಡ. ಒಂದೆರಡು ಉಳಿಸಿದ್ದೀನಿ ಹಾಗೆಯೇ. ಅದಕ್ಕೆ ಆ ಜಾಗದಲ್ಲಿ ಒಂದೊಂದು ಮೆಣಸಿನ್ಕಾಯಿ ಗಿಡನಾದರೂ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ತರಕಾರಿ ಸೊಪ್ಪು ಹೂವಿನ ಗಿಡ ಇದೇ ಬೆಳ್ಕೊಳ್ಳೋದೇ ಆಗಿದೆ ನನ್ನದು. ನೋಡಿ ಎಷ್ಟು ಒಂದು ಜಾಗದಲ್ಲಿ ನಾನು ಇವನ್ನೆಲ್ಲ ಈಗ ಹಾಕ್ಕೊಳ್ತಾ ಇದ್ದೀನಿ. ಮೆಣಸೆ ಗಿಡನ ಒಂದು 2-3 ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಜಾಸ್ತಿ ಗಿಡ ಇರೋದ್ರಿಂದ ಹಾಕೋಕ್ಕೆಲ್ಲೂ ಜಾಗ ಇಲ್ಲ. ಇಷ್ಟೇ ಜಾಗದಲ್ಲಿ ನಾನೆಲ್ಲ ಫುಲ್ ಫಿನಿಶ್ ಮಾಡಬೇಕು. ಬಂದಷ್ಟು ಬರಲಿ, ಎಷ್ಟಾಗುತ್ತೋ ಅಷ್ಟು ಮನೆಗಾದರೆ ಸಾಕು ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ. ಫುಲ್ ಎಲ್ಲದಕ್ಕೂ ಕೂಡ ಹಾಕಿ ಖಾಲಿ ಮಾಡಿದೆ. ನೋಡಿ ಈ ರೀತಿ ಹಾಕ್ಕೊಂಡು ಬಂದೆ. ಎಲ್ಲ ಲೈನಕ್ಕೆ ಹಾಕ್ಕೊಂಬಂದಿದ್ದೀನಿ. ಇಷ್ಟಕ್ಕೆ ಹಾಕಿ ಖಾಲಿ ಮಾಡಿದ್ದೀನಿ. ಎಷ್ಟು ಬರ್ತಾವೋ ಬರಲಿ ಅಂದ್ಬಿಟ್ಟು. ನೋಡಿ ಸ್ನೇಹಿತರೆ, ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.